పట్టుకో అతని ఇద్దరు పట్టుకోండా ಸೈಲೆಂಟ್ ಪ್ಲೇಸ್ ನೋಡಿ. ಶಿಬಿರಾರ್ಥಿಗಳು ನಿಮ್ಮ ಪಂಚವಿನ ಪ್ರತಿಭಾಗವನ್ನು ಜೋಡಿಸಿರ್ತಾರೆ. ಕೇಳಿ, ಪ್ರಾರಂಭದಲ್ಲಿ ಸಮಿತಿಯ ಒಳಭಾಗದಲ್ಲಿ ನೀವು ಹೊರಭಾಗದಲ್ಲಿ ಕೋಟೆ ಮಾಡಿದರೆ ಎಲ್ಲರಿಗೆ ಪಂಜು ಸಿಕ್ಕಿದೆ. ಒಳಭಾಗದಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಅಧಿಕಾರಿಗಳಿದ್ದಾರೆ. ಪ್ರಾರಂಭದಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಮತ್ತು ಯೋಜನಾಧಿಕಾರಿಗಳು ಸ್ವಾಮಿಯ ಸಾನ್ನಿಧ್ಯದಿಂದ ತಗೊಂಡು ಬಂದಂಥ ಆ ನಂದಾದೀಪದ ಸಹಾಯದಿಂದ ತಮ್ಮ ಕೈಲಿರುವಂಥ ಪಂಜೆಗೆ ಅಗ್ನಿಸ್ಪರ್ಶವನ್ನು ಮಾಡಿಸ್ಕೊಳ್ತಾರೆ. ಆ ನಂತರ ಅಧ್ಯಕ್ಷರು, ಯೋಜನಾಧಿಕಾರಿ, ಮೇಲ್ವಿಚಾರಕರು ಎಲ್ಲರೂ ಕೂಡ ಈ ನಂದಾದೀಪದಿಂದ ಅಗ್ನಿಸ್ಪರ್ಶವನ್ನು ಮಾಡಿಸ್ಕೊಳ್ತಾರೆ ತಮ್ಮ ಪಂಜೆಯ ಕೈಗೆ. ನಂತರ ಅಧ್ಯಕ್ಷರು, ಯೋಜನಾಧಿಕಾರಿ, ಮೇಲ್ವಿಚಾರ ಎಲ್ಲರೂ ಕೂಡ ಶಿಬಿರಾರ್ಥಿಗಳು ಹೊರಭಾಗದಲ್ಲಿ ಕೋಟೆ ಮಾಡಿದ್ದೀರಲ್ವಾ, ನಿಮ್ಮ ಹತ್ತಿರ ಬರ್ತಾರೆ. ನಿಮ್ಮ ಪಂಜುವಿಗೆ ಅವರ ಪಂಜುವಿನ ಸಹಾಯದಿಂದ ಅಗ್ನಿಸ್ಪರ್ಶ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನಂತರ ಎಲ್ಲರ ಪಂಜುವಿಗೆ ಅಗ್ನಿಸ್ಪರ್ಶ ಆದ ನಂತರ ನಮ್ಮ ಒಳಗಿದ್ದವರು ಎಲ್ಲ ಗಣ್ಯರು ಅದೇ ಸಾಲಿಗೆ ಸೇರ್ತಾರೆ. ನಾವೆಲ್ಲ ಅದೇ ಸಾಲಿಗೆ ಸೇರಬೇಕು. ಸೇರಿದ ನಂತರ ಬಲಕೈಯಲ್ಲಿ ಹೊರಭಾಗಕ್ಕೆ ನಮ್ಮ ಪಂಜುವನ್ನು ಹಿಡ್ಕೊಳ್ಬೇಕು. ಅಲ್ಲಿ ಯಾಕೆ ಅದರ ಅಗ್ನಿ ಉರಿತಾ ಇರುತ್ತೆ. ನೀವು 3 ಸುತ್ತು ಅಪ್ರದಕ್ಷಿಣೆ ಬರಬೇಕು. ಹೀಗೆ ಬರೋದಲ್ಲ, ಇದು ಪ್ರದಕ್ಷಿಣೆ. ಈಗ ಹೀಗೆ ಬರಬೇಕು, ಬಲದಿಂದ ಎಡಕ್ಕೆ 3 ಸುತ್ತು ಅಪ್ರದಕ್ಷಿಣೆ ಬರಬೇಕು. ಅಪ್ರದಕ್ಷಿಣೆ ಬರ್ತಾ ಇರಬೇಕಾದ್ರೆ ನಿಮ್ಮ ಕೈಯಲ್ಲಿ ಪಂಜು ಉರಿತಾ ಇರುತ್ತೆ. ನಾನು ಕೊನೆಯದಾದ ಒಂದು ಅಮಲು ವರ್ಜನೆಯ ಸಂಕಲ್ಪ ಹೇಳ್ತೇನೆ. ಸಂಕಲ್ಪ ಹೇಳಿ ಮುಗಿದ ಬಳಿಕ ಅಲ್ಲೇ ನಾವೆಲ್ಲ ತಟಸ್ಥ ಆಗಬೇಕು, ಅಲ್ಲೇ ನಿಲ್ಲಬೇಕು. ಒಳಭಾಗದಿಂದ ಯಾರೆಲ್ಲ ಹೋಗಿದ್ದಾರೆ, ಅಧ್ಯಕ್ಷರು, ಯೋಜನಾಧಿಕಾರಿಗಳು, ನಮ್ಮ ಎಲ್ಲ ಮೇಲ್ವಿಚಾರಕರು ಯಾರು ಒಳಗಿನಿಂದ ಹೊರಗಡೆ ಹೋಗಿದ್ದಾರೆ ಅವರಷ್ಟೇ ಒಳಗಡೆ ಬಂದು ಮತ್ತೆ ಕೋಟೆ ಆಗುತ್ತೆ. ಪ್ರಾರಂಭದಲ್ಲಿ ಸಮಿತಿ ಅಧ್ಯಕ್ಷರು, ಯೋಜನಾಧಿಕಾರಿಗಳು ಈ ಮಧ್ಯರಾಷ್ಟ್ರದನ್ನ ಈ ಸಂಹಾರ ಕ್ರಿಯೆಯಲ್ಲಿ ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ತಮ್ಮ ಪಂಜುವಿನ ಸಹಾಯದಿಂದ ಮಧ್ಯರಾಷ್ಟ್ರದ ಸಂಹಾರಕ್ಕೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ನಂತರ ಅವರೆಲ್ಲ ಹೊರಗಡೆ ಹೋಗ್ತಾರೆ. ಆ ನಂತರ ಈ ಭಾಗದಿಂದ ನಮ್ಮ ನವಜೀವನ ಬಂಧುಗಳು ಗಮನಿಸಬೇಕು. ಒಬ್ಬರು ಶಿಬಿರಾರ್ಥಿಗಳು ಹೀಗೆ ಅಪ್ರದಕ್ಷಿಣೆ ಬರ್ತಾ ಇರಬೇಕು. ನಂತರ ಒಬ್ಬರೊಬ್ಬರೇ ಶಿಬಿರಾರ್ಥಿಗಳು ಬಂದು ಯಾರ್ದು ಬಿಸಾಡ್ಲಿಕ್ಕಿಲ್ಲ, ನಿಧಾನಕ್ಕೆ ಬರಬೇಕು. ಬಂದು ನಿಮ್ಮ ಪಂಜವನ್ನು ಅಲ್ಲಿ ಹಾಕಿ ವಾಪಸ್ಸು ಹೀಗೆ ಹೋಗಬೇಕು. ನಂತರ ಎಲ್ಲರದ್ದು ಆದ ನಂತರ ಮಧ್ಯದಲ್ಲಿ ಈ ಕಡೆಯಿಂದ ಯಾರು ಬರಲಿಕ್ಕಿಲ್ಲ. ಎಲ್ಲರದ್ದು ಆದ ನಂತರ ಅಲ್ಲಿ ನಮ್ಮ ಚಂಡವಾಲಗ ಒಂದು 2 ನಿಮಿಷದಲ್ಲಿ ಆಗುತ್ತೆ. ಅದಕ್ಕೆ ನಾವು ಈ ಅಪ್ರದಕ್ಷಿಣೆಯಲ್ಲಿ ಒಂದು 2 ಸುತ್ತು ಇಲ್ಲೇ ಡ್ಯಾನ್ಸ್ ಮಾಡಿ ಬಂದ ಶಿಸ್ತಲ್ಲೇ ವಾಪಸ್ ಹೋಗಬೇಕಾದ್ರೆ ಮುಂಭಾಗದಲ್ಲಿ ನಮ್ಮ ಸಂತೋಷ್ ಅವರು ನಂದಾದೀಪವನ್ನು ತಗೊಂಡು ಹೋಗ್ತಾರೆ. ಹಿಂಭಾಗದಲ್ಲಿ ಅಧ್ಯಕ್ಷರು, ಗಣ್ಯರು ಇರ್ತಾರೆ. ಅವ್ರ ನಂತರ ಎಲ್ಲ ಶಿಬಿರಾರ್ಥಿ ಬಂಧುಗಳು ಹೋಗುವಾಗ ನಿಮ್ಮ ಮುಂಭಾಗದ ಶಿಬಿರಾರ್ಥಿ ಎಡಹಗಲಿನ ಮೇಲೆ ನಿಮ್ಮ ಎಡಗೈಯನ್ನಿಟ್ಟು ಘೋಷಣೆಯೊಂದಿಗೆ ಹೋಗಲಿಕ್ಕಿದೆ, ನೆನಪಿಟ್ಟುಗಳು. ಅದೇ ಶಿಸ್ತಲ್ಲಿ ಹೋಗಬೇಕು. ಪ್ರವೇಶ ದ್ವಾರದಲ್ಲಿ ಒಳಗಡೆ ನಿಮ್ಮನ್ನು ಪ್ರವೇಶ ಮಾಡುವಾಗ ರಘುಪತಿ ರಾಘವ ರಾಜಾರಾಮನ್ ಅಂತ ಭಕ್ತಿಗೀತೆಯೊಂದಿಗೆ ನಿಮ್ಮನ್ನ ಕಲ್ಯಾಣ ಮಂಟಪಕ್ಕೆ ಸ್ವಾಗತ ಮಾಡ್ತಾರೆ. ಈಗ ಅಧ್ಯಕ್ಷರು ಪ್ರಾರಂಭದಲ್ಲಿ ಅಗ್ನಿಸ್ಪರ್ಶವನ್ನು ಮಾಡಿಸಿಕೊಳ್ತಾರೆ ತಮ್ಮ ಪಂಜುವಿಗೆ. ಯಾರು ಬಾಯಿಗೆ ಕೆಲಸ ಕೊಡಬೇಡಿ. ಅಲ್ಲ ನಾವೇ ಬರ್ತೀವಿ, ನೀವೇ ಕೂಡ ನಾವೇ ಬರ್ತೀವಿ. ಯಾರು ಕೂಡ ನಮಗೆಲ್ಲ ಬರಬೇಡಿ, ನಾವೇ ಬರ್ತೇವಲ್ಲಿ. ಕೆಲಸ ಹೊಡೆದ್ಬೇಡ ಇನ್ನೂ ಅದು ಕೆಳಗೆ
ಜಾಸ್ತಿ ಕೊಡ್ಸಿದ್ರ ಅಂತ ಆಯಿಲ್ ಅದಕ್ಕೆ ಆಯ್ತಾ ಎಲ್ರ ಕೈಗೆ 15 ವರ್ಷ ಆಯ್ತಾ ಬಂದಿಗೆ ದೇವ ನಿಮ್ಮ ಅಪ್ರದಕ್ಷಿಣೆ ಪ್ರಾರಂಭ ಆಗಿದೆ. ದೇವ ದೇವ ಓ ದೇವ, ನನ್ನ ಶರೀರದಲ್ಲಿ ಅಮಲಿನ ಆಸೆಯು ಸಂಪೂರ್ಣವಾಗಿ ಈ ಮಧ್ಯ ರಾಕ್ಷಸನ ಓ ದೇವ, ನನ್ನ ಇನ್ನು ಮುಂದಿನ ಪಾನಮುಕ್ತ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವು ಬರಲಿ, ಎಷ್ಟೇ ನಲಿವು ಬರಲಿ, ಎಷ್ಟೇ ಸಂತೋಷ ಬರಲಿ, ಯಾವತ್ತೂ ಕೂಡ ಮದ್ಯಪಾನದ ಆಸೆ ದೇವ ನನ್ನನ್ನು ನಾನು ಒಪ್ಪಿಕೊಂಡಿದ್ದೇನೆ. ದೇವ, ನನ್ನ ತಪ್ಪನ್ನು ನಾನು ತಿದ್ದಿಕೊಂಡಿದ್ದೇನೆ. ನನಗೆ ನಾನು ಉಪಯೋಗಕಾರಿಯಾಗಿ ಬಾಳಿ ಬದುಕುತ್ತೇನೆ. ದೇವ, ಓ ದೇವ, ಮದ್ಯಪಾನದ ಎದುರು ನಾನು ಸಂಪೂರ್ಣವಾಗಿ ಸೋತಿದ್ದೇನೆ. ಮದ್ಯಪಾನದ ಎದುರು ನನ್ನ ಜೀವನ ಅಸಾಧ್ಯವೆಂದು ಒಪ್ಪಿಕೊಂಡಿದ್ದೇನೆ. ದೇವ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸಮಾಜವನ್ನು, ನನ್ನ ದೇಶವನ್ನು ರಕ್ಷಣೆ ಮಾಡು. ದೇವ, ನನ್ನನ್ನು ರಕ್ಷಿಸು, ಮನ್ನಿಸು, ಮುನ್ನಡೆಸು, ದಾರಿ ತೋರಿಸು. ಸ್ವಾಮಿ ದೇವರೇ. ಒಳಗಡೆಯಿಂದ ಹೋದವರಷ್ಟೇ ಒಳಗಡೆ ಬನ್ನಿ ಸರ್. ಸಮಿತಿ ಅಧ್ಯಕ್ಷರು, ಯೋಜನಾಧಿಕಾರಿಗಳು, ಮೇಲ್ವಿಚಾರಕರು ಯಾರು ಅಷ್ಟೇ ಒಳಗಡೆ ಬರಬೇಕು. ನೀವು ಆದಷ್ಟು ಹಿಂದೆ ಹೋಗಿ, ಶಿಬಿರಾರ್ಥಿಗಳು ಹಿಂದೆ ಹೋಗಿ, ನೀವು ಹೀಗೆ ಬರ್ತಾ ಇರಬೇಕು ನೋಡಿ, ಯಾರು ಕೂಡ ಬಿಸಾಡ್ಲಿಕ್ಕಿಲ್ಲ. ನೀವು ಹೀಗೆ ಬರ್ತಾ ಇರಬೇಕು. ಅಲ್ಲಿ ಒಬ್ಬರೊಬ್ಬರು ಸೀದಾ ಒಳಗಡೆ ಬಂದು ನಿಧಾನವಾಗಿ ಹಾಕಿ ಮತ್ತೆ ಅದೇ ಸಾಲಿಗೆ ಸೇರಬೇಕು. ನಂತರ ಎರಡನೇ ಹಾಗೆ ಗಮನಿಸಬೇಕು. ನಂತರ